Chapter 3 Advent of Europeans to India. Hello everyone, welcome to Spark by Sona. ಇಂದಿನ ವಿಡಿಯೋದಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ 7th ಸ್ಟ್ಯಾಂಡರ್ಡ್ ಚಾಪ್ಟರ್ 3 ಹಿಸ್ಟ್ರಿ ಲೆಸನ್ ಅನ್ನು ಕನ್ನಡ ಮತ್ತು ಇಂಗ್ಲಿಷ್ನ ವಿವರಣೆಯನ್ನು ಕೇಳೋಣ. ಫಸ್ಟ್ ಇಂಟ್ರೊಡಕ್ಷನ್. On 17th May 1498 CE, Vasco da Gama reached Calicut by discovering a new sea route to India. This enabled the Europeans to come to India. This discovery of sea route helped the Portuguese, Dutch, French and British to arrive in India for trade. 1498 ಮೇ 17ರಂದು ವಾಸ್ಕೋ ಡ ಗಾಮ ಭಾರತದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ನ ಸಮುದ್ರ ತೀರಕ್ಕೆ ಬಂದು ಸೇರ್ತಾರೆ. ಇದು ಯುರೋಪಿಯನ್ನರು ಭಾರತಕ್ಕೆ ಬರಲು ಕಾರಣವಾಗುತ್ತೆ. ಈ ಹೊಸ ಸಮುದ್ರ ಮಾರ್ಗ ಏನು ವಾಸ್ಕೋ ಡ ಗಾಮ ಕಂಡುಹಿಡಿಯುತ್ತಾನೋ ಅದು ಮುಂದಕ್ಕೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಮತ್ತು ಬ್ರಿಟಿಷರು ಭಾರತಕ್ಕೆ ಬರಲು ಕಾರಣ ಆಗುತ್ತೆ. ಕಾಂಪಿಟೆನ್ಸಿಸ್ ಅಂದರೆ ಈ ಪಾಠದಲ್ಲಿ ನಾವು ಏನೆಲ್ಲ ಕಲಿತೀವಿ ಅಂತ ನೋಡೋಣ. ಫಸ್ಟ್, ಅಂಡರ್ಸ್ಟ್ಯಾಂಡ್ ಅರ್ಲಿ ಆಕ್ಟಿವಿಟೀಸ್ ಆಫ್ ಯುರೋಪಿಯನ್ಸ್ ಇನ್ ಇಂಡಿಯಾ. ಯುರೋಪಿಯನ್ನರು ಭಾರತಕ್ಕೆ ಬಂದ ಮೊದಲ ಹಂತದಲ್ಲಿ ಅವರು ಭಾರತದಲ್ಲಿ ಏನೇನು ಮಾಡಿದ್ರು ಅನ್ನೋದು. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ದ ಕಾನ್ಫ್ಲಿಕ್ಟ್ ದಟ್ ಎಮರ್ಜ್ ಬಿಟ್ವೀನ್ ಯುರೋಪಿಯನ್ಸ್ ಆ್ಯಂಡ್ ಇಂಡಿಯನ್ಸ್. ಭಾರತಕ್ಕೆ ಬಂದ ನಂತರ ಯುರೋಪಿಯನ್ನರು ಮತ್ತು ಭಾರತೀಯರ ನಡುವೆ ಆದಂತಹ ಕಲಹಗಳ ಬಗ್ಗೆ ತಿಳ್ಕೊಳ್ಳೋಣ. ಥರ್ಡ್ ಪಾಯಿಂಟ್, ಇಟ್ ಗೆಟ್ ಅಕ್ವೈಂಟೆಡ್ ವಿತ್ ದ ಯುರೋಪಿಯನ್ ಕಂಪನೀಸ್ ದಟ್ ಕೇಮ್ ಟು ಇಂಡಿಯಾ. ಭಾರತಕ್ಕೆ ಬಂದಂತಹ ಬೇರೆ ಯುರೋಪಿನ ಕಂಪನಿಗಳ ಮಧ್ಯದಲ್ಲಿ ನಡೆದಂಥ ವಾಗ್ವಾದ ಹಾಗೂ ಅವ್ರು ಹೇಗೆ ಹೊಂದಾಣಿಕೆಯಾದರು, ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ಸ್ ದಟ್ ಎನೇಬಲ್ ದ ಬ್ರಿಟಿಷ್ ಟು ಸೆಟಲ್ ಡೌನ್ ಇನ್ ಇಂಡಿಯಾ. ಯಾವ ಎಲ್ಲ ಕಾರಣದಿಂದ ಈ ಯುರೋಪಿನರಲ್ಲಿ ಒಂದು ಗುಂಪಾದ ಬ್ರಿಟಿಷರು ಭಾರತದಲ್ಲಿ ನೆಲೆಗೊಂಡರು, ಅವರ ನೆಲೆಗೊಳ್ಳಲಿಕ್ಕೆ ಬೇಕಾದಂತಹ ಸಂದರ್ಭ ಸಾಹಚರ್ಯಗಳು ಏನಿತ್ತು ಅಂತ ತಿಳಿಯೋಣ. ಟು ಲೊಕೇಟ್ ಯುರೋಪಿಯನ್ ಟ್ರೇಡ್ ಸೆಟಲ್ಮೆಂಟ್ಸ್ ಆನ್ ಮ್ಯಾಪ್ ಆಫ್ ಇಂಡಿಯಾ. ಹಾಗೆ ಭಾರತದ ನಕಾಶೆಯಲ್ಲಿ ಅಥವಾ ನಕ್ಷೆಯಲ್ಲಿ ಯುರೋಪಿಯನ್ನರ ಸೆಟಲ್ಮೆಂಟ್ಸ್ ಏನಿತ್ತು ಅಂದರೆ ಅವರ ವಸಾಹತುಗಳು ಯಾವುದಾಗಿತ್ತು ಅನ್ನೋದನ್ನು ಮಾರ್ಕ್ ಮಾಡೋದನ್ನು, ಗುರುತಿಸೋದನ್ನು ಕಲಿಯೋಣ. ಫಸ್ಟ್, ದ ಪೋರ್ಚುಗೀಸರು ಭಾರತದಲ್ಲಿ ಇದ್ದಂಥ ಕಾಲ ನೋಡಿ 1498ರಿಂದ 1961. ಸುದೀರ್ಘ ಕಾಲ ಭಾರತದಲ್ಲಿ ಇದ್ದಂಥ ಯುರೋಪಿಯನ್ನರಂದರೆ ಪೋರ್ಚುಗೀಸರು. ಆನ್ 17th May 1498, Vasco da Gama reached Calicut in Kerala, thereby discovered a new sea route to India. ವಾಸ್ಕೋ ಡ ಗಾಮ 1948 ಮೇ 17ರಂದು ಭಾರತದ ಕಲ್ಲಿಕೋಟೆ, ಕೇರಳದಲ್ಲಿರುವಂಥ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಇದು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವಾಗಿರುತ್ತೆ. Through this sea route, the Portuguese were the first among the Europeans to reach India. They gained trade monopoly with the eastern countries, building colonial empire. Propagation of Christianity were their main aims. ಭಾರತಕ್ಕೆ ಈ ಸಮುದ್ರ ಮಾರ್ಗದ ಮೂಲಕ ಬಂದಂಥ ಪ್ರಥಮ ಯುರೋಪಿಯನ್ನರಂದರೆ ಪೋರ್ಚುಗೀಸರು. ಹಾಗೆ ಇದು ಜ್ಞಾಪಕ ಇಟ್ಕೊಳ್ಳಿ, ಭಾರತದಿಂದ ಕೊನೆಯದಾಗಿ ಸ್ವತಂತ್ರ ಬಂದ ನಂತರ ಕೊನೆಯದಾಗಿ ಹೊರಟು ಹೋದ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. ಇವರು ಭಾರತಕ್ಕೆ ಬಂದ ಮೇಲೆ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಪ್ರಾರಂಭ ಮಾಡ್ತಾರೆ. ಅದು ಅಲ್ಲದೆ ಏಕಸಾಮತ್ವ, ಮೊನೋಪೊಲಿ ಅಂದರೆ ಏಕಸಾಮತ್ವ ಅಂದರೆ ಅವರಿಗೆ ಮಾತ್ರ ಅಧಿಕಾರ ಇತ್ತು. ಪೋರ್ಚುಗೀಸರಿಗೆ ಮಾತ್ರ ಆಗಿನ ಕಾಲದಲ್ಲಿ ಭಾರತದೊಂದಿಗೆ ವ್ಯಾಪಾರ ಮಾಡುವಂಥ ಅಧಿಕಾರವನ್ನು ಅವರು ಪಡ್ಕೊಂಡಿದ್ರು. ಭಾರತಕ್ಕೆ ಬಂದಂತಹ ಪ್ರಮುಖ ಉದ್ದೇಶ ಒಂದು ವಸಾಹತುಶಾಹಿ ನೀತಿ ಹಾಗೂ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕ. ಅದರೊಂದಿಗೆ ಇನ್ನೊಂದು ಅವರ ಉದ್ದೇಶ ಏನಾಗಿರುತ್ತೆ ಅಂದರೆ ಕ್ರಿಶ್ಚಿಯಾನಿಟಿ ಅಥವಾ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದು. ಕಾಸಸ್ ಫಾರ್ ದ ರೈಸ್ ಆಫ್ ಪೋರ್ಚುಗೀಸ್. ಭಾರತದಲ್ಲಿ ಪೋರ್ಚುಗೀಸರು ನೆಲೆ ನಿಲ್ಲಲು ಹಾಗೂ ಅದೇ ರೀತಿಯಲ್ಲಿ ಅವರು ಮುಂದುವರಿಯಲು ಏನೇನು ಕಾರಣಗಳಾಯಿತು ನೋಡೋಣ. ಝಮೋರಿಯನ್, ದ ಕಿಂಗ್ ಆಫ್ ಕ್ಯಾಲಿಕಟ್, ಗ್ರಾಂಟೆಡ್ ಟ್ರೇಡ್ ಪರ್ಮಿಷನ್ ಟು ವೊಯೇಜರ್ ವಾಸ್ಕೋ ಡ ಗಾಮ. ಭಾರತಕ್ಕೆ ನೀವು ಮೊದಲೇ ನೋಡಿದ್ರಿ, ವಾಸ್ಕೋ ಡ ಗಾಮ ಭಾರತವನ್ನು ಮೊದಲು ಬಂದು ತಲುಪಿದಂತಹ ಪೋರ್ಚುಗೀಸ್ ನಾವಿಕನಾಗಿರ್ತಾನೆ. ಇವನಿಗೆ
ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ನಲ್ಲಿದ್ದಂತಹ ಕಿಂಗ್ ಏನಿದ್ದಾನೆ, ರಾಜ ಏನಿದ್ದಾನೆ, ಜಮೋರಿಯನ್ ಅನ್ನುವಂಥ ರಾಜ, ಅವರು ವ್ಯಾಪಾರವನ್ನು ಭಾರತದೊಂದಿಗೆ ವ್ಯಾಪಾರ ಮಾಡುವಂಥ ಒಂದು ಪರ್ಮಿಷನನ್ನು ಅಥವಾ ಹಕ್ಕನ್ನು ಕೊಡ್ತಾರೆ. 1509 CE, Albuquerque was appointed as the governor or viceroy of India. In 1510, he captured Goa from Sultan of Bijapur. Until Portuguese left India, Goa remained as the capital of Portuguese. 1509 ಅಂದರೆ ಫಸ್ಟು ಬಂದಿದ್ದು ನಾನು ಹೇಳಿದೆ ನಿಮಗೆ ಪೋರ್ಚುಗೀಸ್ನ ವಾಸ್ಕೋಡಗಾಮ ಬಂದಾದಮೇಲೆ ಪೋರ್ಚುಗಲ್ನಿಂದ 1509 ಅಲ್ಬುಕರ್ಕ್ ಅನ್ನುವರನ್ನ ಭಾರತದಲ್ಲಿದ್ದಂತಹ ಪೋರ್ಚುಗೀಸರ ಸ್ಥಳಗಳಿಗೆ ಗವರ್ನರ್ ಆಗಿ ನೇಮಿಸ್ತಾರೆ. 1510 ಇವನೇನು ಮಾಡ್ತಾನೆ ಅಂದರೆ ಗೋವಾವನ್ನು ಅಲ್ಬುಕರ್ಕ್ ಮತ್ತು ಪೋರ್ಚುಗೀಸರ ಸೈನ್ಯ ಗೋವಾವನ್ನು ವಶಪಡಿಸ್ಕೊಳುತ್ತೆ. ಆ ಗೋವಾ ಆಗ ಯಾರ ವಶದಲ್ಲಿತ್ತು ಅಂದರೆ ಬಿಜಾಪುರದ ಸುಲ್ತಾನನ ಕೈಯಲ್ಲಿತ್ತು. ಹೀಗೆ ವಶಪಡಿಸಿಕೊಂಡ ಗೋವಾ ಪೋರ್ಚುಗೀಸರ ರಾಜಧಾನಿ ಆಗುತ್ತೆ, ಕ್ಯಾಪಿಟಲ್ ಆಗಿ ಪರಿವರ್ತನೆ ಆಗುತ್ತೆ. ಇದು ಪೋರ್ಚುಗೀಸರು ಭಾರತದಿಂದ ಹೊರಗಡೆ ಹೋದ ಸಮಯ. ನಾನು ಆಗಲೇ ನಿಮಗೆ ಹೇಳಿದೆ 1961 ಭಾರತ ಬಿಟ್ಟು ಪೋರ್ಚುಗೀಸ್ ಹೋಗಿದ್ದು. ಅಷ್ಟು ತನಕ ಕೂಡ ಪೋರ್ಚುಗೀಸ್ರ ಕ್ಯಾಪಿಟಲ್ ಆಗಿದ್ದಿದ್ದು ಗೋವಾ. Successive governors after Albuquerque established colonies at Diu, Daman, Salsette, Basin, Chawal, Mumbai, Santom and Hooghly in Bengal and other places. ಇದಾದ ನಂತರ ಅಲ್ಬುಕರ್ಕ್ನ ನಂತರ ಬಂದಂಥ ಗವರ್ನರ್ಸ್ ಏನಿರ್ತಾರೆ ಅವರು ಭಾರತದ ಎಲ್ಲ ಕಡೆಗಳು ತುಂಬ ಕಡೆಗಳಲ್ಲಿ ತಮ್ಮ ಕಾಲನೀಸ್ ಅಂದರೆ ತಮ್ಮ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲೆಲ್ಲ ನೆಕ್ಸ್ಟ್, ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ಪೋರ್ಚುಗೀಸ್. ಸರಿ, ಹೀಗೆ ಭಾರತದಲ್ಲಿ ನೆಲೆಗೊಂಡ ಪೋರ್ಚುಗೀಸರು ಯಾಕೆ ಭಾರತದಲ್ಲಿ ಪೂರ್ಣವಾಗಿ ನೆಲೆಗೊಳ್ಳಲ್ಲ, ಅವ್ರು ಯಾಕೆ ಭಾರತ ಬಿಟ್ಟು ಹೋಗಬೇಕಾಗಿ ಬರುತ್ತೆ ಅನ್ನೋದನ್ನು ನೋಡೋಣ. ಪೊಸೆಷನ್ ಆಫ್ ಸ್ಟ್ರಾಂಗ್ ನೇವಿ ಬೈ ದ ಡಚ್ ಆ್ಯಂಡ್ ಇಂಗ್ಲಿಷ್ ಪೋಸ್ಡ್ ಅ ಫಾರ್ಮಿಡೇಬಲ್ ಚಾಲೆಂಜ್ ಟು ದ ಪೋರ್ಚುಗೀಸ್. ಡಚ್ಚು ಅದೇ ರೀತಿ ಭಾರತ ಅಂದರೆ ಬ್ರಿಟಿಷರ ಕೈಯಲ್ಲಿದ್ದಂತಹ ಸ್ಟ್ರಾಂಗ್ ಆಗಿರುವಂಥ ನೇವಿ ಫೋರ್ಸ್ ಅಥವಾ ನೌಕಾಪಡೆ ಏನಿದೆ ಅದು ಪೋರ್ಚುಗೀಸರಿಗೆ ತುಂಬ ಚಾಲೆಂಜ್ ಆಗಿರುತ್ತೆ. ಯಾಕೆಂದರೆ ಪೋರ್ಚುಗೀಸರದ ಸ್ಟ್ರಾಂಗ್ ಆಗಿರುವಂಥ ನೌಕಾಪಡೆ ಇರೋದಿಲ್ಲ. ಸಮುದ್ರದಲ್ಲಿ ಯುದ್ಧ ಮಾಡಲಿಕ್ಕೆ ಟ್ರೈನ್ ಆಗಿರುವಂಥ ನಾವಿಕರನ್ನು ಅಥವಾ ಸೈನಿಕರನ್ನು ನೇವಿ ಫೋರ್ಸ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತು, ನೇವಿ, ಇಂಡಿಯನ್ ನೇವಿ ಎಲ್ಲ ಕೇಳಿದ್ದೀರಾ. ಸೊ ಹಾಗೆ ಈ ನೇವಿ ಫೋರ್ಸ್ ಏನಿರುತ್ತೆ ಡಚ್ ಮತ್ತು ಇಂಗ್ಲೀಷ್ ಅಂತೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವರು ವೆಲ್ ಎಕ್ವಿಪ್ಡ್ ಆಗಿರ್ತಾರೆ. ಅಷ್ಟು ಪವರ್ಫುಲ್ ಆಗಿರುವಂಥ ನೇವಿ ಫೋರ್ಸ್ ಪೋರ್ಚುಗೀಸ್ರ ಹತ್ರ ಇರಲ್ಲ. ಅದಕ್ಕೋಸ್ಕರ ಅವರು ಹಿಂದೆ ಹೋಗಬೇಕಾಗಿ ಬರುತ್ತೆ. ನೆಕ್ಸ್ಟ್, ದ ಪೋರ್ಚುಗೀಸ್ ಗವರ್ಮೆಂಟ್ ಒಫಿಷಿಯಲ್ಸ್ ಬಿಕೇಮ್ ಹೈಲಿ ಕರಪ್ಟ್, ಲೂಸಿಂಗ್ ದೇರ್ ಲಾಯಾಲಿಟಿ. ಲೇಟರ್ ರೆಡ್ಯೂಸ್ ದೇರ್ ಗವರ್ಮೆಂಟ್ ಟು ಎ ಪೆಥೆಟಿಕ್ ಕಂಡೀಷನ್. ಅಲ್ಬುಕರ್ಕ್ನ ನಂತರ ಬಂದಂತಹ ಪೋರ್ಚುಗೀಸ್ ಅಧಿಕಾರಿಗಳು ಭ್ರಷ್ಟರಾಗಿರ್ತಾರೆ. ಅವರು ಒಳ್ಳೆ ರೀತಿಯಲ್ಲಿ ಅಧಿಕಾರವನ್ನು ಮಾಡೋದಿಲ್ಲ. ಹೀಗೆ ಮಾಡೋದ್ರಿಂದ ಆ ಗೌರ್ಮೆಂಟ್ ಪೋರ್ಚುಗೀಸ್ ಗೌರ್ಮೆಂಟ್ ಏನಿರುತ್ತೆ ಅದು ಅವನತಿಯತ್ತ ಸಾಗತ್ತೆ. Religious fanatism was the reason for the decline of the Portuguese. They attempted to convert the local forcefully. ಭಾರತಕ್ಕೆ ಪೋರ್ಚುಗೀಸರು ಬರಲು ಮತ್ತೊಂದು ಕಾರಣ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಧರ್ಮ ಪ್ರಚಾರ. ಆದರೆ ಈ ಧರ್ಮ ಪ್ರಚಾರವನ್ನು ಇವರು ಒಳ್ಳೆ ರೀತಿಯಲ್ಲಿ ಮುಂದುವರಿಸದೆ ಬಲವಂತವಾಗಿ ಅಲ್ಲಿದ್ದಂತಹ ಲೋಕಲ್ ಜನಗಳನ್ನ, ಸ್ಥಳೀಯರನ್ನು ಮತಾಂತರ ಮಾಡ್ತಾರೆ. ಇದು ಅವರ ಅವನತಿಗೆ ಕಾರಣ ಆಗುತ್ತೆ. ವಿತ್ ದ ಡಿಕ್ಲೈನ್ ಆಫ್ ವಿಜಯನಗರ ಎಂಪೈರ್ ದೇರ್ ಟ್ರೇಡ್ ಡಿಕ್ಲೈನ್. ಅದಾದ ನಂತರ ಇನ್ನೊಂದು ಪ್ರಮುಖ ಕಾರಣ ಏನಂದರೆ, ನಿಮಗೊತ್ತು ವಿಜಯನಗರ ಸಾಮ್ರಾಜ್ಯ ಏನಿದೆ ಅದು ಬಹಳ ಶ್ರೀಮಂತ ಸಾಮ್ರಾಜ್ಯ ಆಗಿರುತ್ತೆ. ಈ ಸಾಮ್ರಾಜ್ಯದ ಅವನತಿಯ ನಂತರ, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಈ ಪೋರ್ಚುಗೀಸರು ಮತ್ತು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಇದ್ದಂತಹ ವ್ಯಾಪಾರ ಸಂಬಂಧಗಳು ಕ್ಷೀಣಿಸುತ್ತಾ ಹೋಗುತ್ತೆ. ಇದರಿಂದ ಅವರು ಭಾರತ ಬಿಟ್ಟು ಹೋಗಬೇಕಾಗಿ ಬರುತ್ತೆ. ನೆಕ್ಸ್ಟ್, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ವಾಸ್ ದ ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್ ಆಫ್ ಇಂಡಿಯಾ. ಪ್ರಥಮ ಪೋರ್ಚುಗೀಸ್ ಗವರ್ನರ್ ಯಾರಾಗಿದ್ದರು? ಫ್ರಾನ್ಸಿಸ್ ಡಿ ಅಲ್ಮೆಡಾ ಆಗಿದ್ದರು. ದೇ ವೇರ್ ಫಸ್ಟ್ ಎಮಂಗ್ ದ ಯುರೋಪಿಯನ್ಸ್ ಟು ಎಂಟರ್ ಇಂಡಿಯಾ
ಆ್ಯಂಡ್ ದ ಪೋರ್ಚುಗೀಸ್ ವೇರ್ ಹ್ಯಾಪನ್ ಟು ಬಿ ದ ಲಾಸ್ಟ್ ಎಮಂಗ್ ದ ಯುರೋಪಿಯನ್ಸ್ ಟು ಲೀವ್ ಇಂಡಿಯಾ. ನಾನು ನಿಮಗೆ ಮೊದಲೇ ಹೇಳಿದೆ, ಭಾರತಕ್ಕೆ ಬಂದಂತಹ ಪ್ರಥಮ ಯುರೋಪಿಯನರು ಕೂಡ ಪೋರ್ಚುಗೀಸರೇ. ಅದೇ ರೀತಿ ಭಾರತದಿಂದ ಕೊನೆಯದಾಗಿ ಹೋದಂಥ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. Until the end, only Goa, Diu, Daman remained as Portuguese possessions. ಕೊನೆಯ ತನಕ ಭಾರತದ ಗೋವಾ, ಡಿಯು ಮತ್ತು ಡಾಮನ್ ಏನಿದೆ ಇದು ಪೋರ್ಚುಗೀಸರ ಕೈ ಕೆಳಗೆ ಇರುತ್ತೆ. Even though the British rule ended in 1947, yet Portuguese did not leave our land. ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗಿರಲ್ಲ. For liberation of Goa, the native Indians restored to non-violent protest, but the protesters were subjected to inhuman treatment. Ultimately, in 1961 BCE, the Indian Navy chased away the Portuguese and liberated Goa. 1961 ತನಕನೂ ಭಾರತದಲ್ಲಿ ಪೋರ್ಚುಗೀಸರು ಇರ್ತಾರೆ. 61ರಲ್ಲಿ ಅವರು ಭಾರತವನ್ನು ಬಿಟ್ಟು ಹೋಗೋದು. ಮೊದಲು ಭಾರತದ ಸ್ಥಳೀಯರು ಅಹಿಂಸಾ ನೀತಿಯ ಮೂಲಕ ಈ ಪೋರ್ಚುಗೀಸರನ್ನು ಭಾರತದಿಂದ ಹೊರಗಡೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅದು ಸಾಧ್ಯ ಆಗಲ್ಲ. ಆವಾಗ ಭಾರತದ ನೇವಿ, ಇಂಡಿಯನ್ ನೇವಿ ಏನಿದೆ ಅದು ಭಾರತದಿಂದ ಪೋರ್ಚುಗೀಸರನ್ನು ಹೊರಗಟ್ಟುತ್ತೆ. ಸೊ ನೆಕ್ಸ್ಟ್ ಡಚ್ 1596 to 1792. After Portuguese, Dutch from the Netherlands arrived in India. ನೆದರ್ಲ್ಯಾಂಡಿನಲ್ಲಿರುವವ್ರನ್ನ ಡಚ್ ಅಂತ ಕರೀತಾರೆ. ಪೋರ್ಚುಗೀಸನ ನಂತರ ಭಾರತಕ್ಕೆ ಬಂದಂತಹ ಯುರೋಪಿಯನರಂದರೆ ಡಚ್ಚರು. 1602 ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ದಿಸ್ ಕಂಪನಿ ಒಬ್ಟೈನ್ ಮೊನೋಪೊಲಿ ಟು ಟ್ರೇಡ್ ವಿತ್ ದ ಕಂಟ್ರೀಸ್ ಇನ್ ಈಸ್ಟ್. ಸೊ ಈ ಕಂಪ್ನಿ ಅಂದರೆ ಅವರ ನೆದರ್ಲ್ಯಾಂಡ್ನಲ್ಲಿ ಈ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಪೂರ್ವ ದೇಶಗಳೊಂದಿಗೆ ಏಕಸಾಮತ್ವದ ಮೂಲಕ ವ್ಯಾಪಾರ ಮಾಡುವಂತಹ ಅಧಿಕಾರವನ್ನು ಈ ಕಂಪ್ನಿ ಪಡೆದಿರುತ್ತೆ. ಇಟ್ ಆಲ್ಸೋ ಕೇಮ್ ಎಕ್ವಿಪ್ಡ್ ವಿತ್ ಮ್ಯಾಂಡೇಟ್ ಟು ವೇಜ್ ಬ್ಯಾಟಲ್ಸ್ ಆರ್ ಎಂಟರ್ ಪೀಸ್ ಟ್ರೀಟೀಸ್ ವಿತ್ ದ ಲೋಕಲ್ ರೂಲರ್ಸ್. ಇವರು ಬರಬೇಕಾದ್ರೇ ಫುಲ್ಲಿ ಶಸ್ತ್ರಾಸ್ತ್ರಗಳೊಂದಿಗೆ ತಯಾರಾಗಿ ಬಂದಿರ್ತಾರೆ. ಒಂದಲ್ಲ ಅವರು ಯುದ್ಧ ಮಾಡಲಿಕ್ಕೆ ಅಥವಾ ಭಾರತದೊಂದಿಗೆ ಯುದ್ಧ ಮಾಡಲಿಕ್ಕೆ ಅಥವಾ ಶಾಂತಿಯ ಸಂಧಾನವನ್ನು ಮಾಡಿಕೊಂಡು ಸುತ್ತಲಿರುವಂತಹ ರಾಜರೊಂದಿಗೆ ಹೊಂದಿಕೊಂಡು ವ್ಯಾಪಾರ ಸಂಪರ್ಕವನ್ನು ಮುಂದುವರಿಸುವಂಥ ಆಸೆಯೊಂದಿಗೆ ಇವರು ಭಾರತಕ್ಕೆ ಬರ್ತಾರೆ. ಪುಲಿಕಾಟ್ ಬಿಕೇಮ್ ದ ಕ್ಯಾಪಿಟಲ್ ಆಫ್ ಡಚ್. ಪುಲಿಕಾಟ್ ಅನ್ನುವಂಥ ಪ್ಲೇಸ್ ಏನಿದೆ, ಭಾರತದಲ್ಲಿರುವಂಥ ಪುಲಿಕಾಟ್ ಅನ್ನುವಂಥ ಜಾಗ ಈ ಡಚ್ಚರ ಕ್ಯಾಪಿಟಲ್ ಅಥವಾ ರಾಜಧಾನಿಯಾಗಿ ಪರಿವರ್ತನೆ ಆಗುತ್ತೆ. ಈಗ ಹೇಳಿ, ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು? ಎಸ್, ಗೋವಾ. ಡಚ್ ಟ್ರೇಡಿಂಗ್ ಸೆಂಟರ್ಸ್ ಆಗ್ರಾ, ಮಚಲಿಪಟ್ಟಣಂ, ಸೂರತ್, ಕಾರೈಕಲ್, ನಾಗಪಟ್ಟಣಂ, ಕೊಚ್ಚಿನ್ ಆ್ಯಂಡ್ ಅದರ್ ಪ್ಲೇಸಸ್ ವೆರ್ ಡಚ್ ಟ್ರೇಡಿಂಗ್ ಸೆಂಟರ್ಸ್ ಇನ್ ಇಂಡಿಯಾ. ಡಚ್ಚರು ಭಾರತಕ್ಕೆ ಬಂದ ಮೇಲೆ ಪ್ರಮುಖವಾಗಿ ಆಗ್ರಾ, ಮಚಲಿಪಟ್ಟಣಂ, ಸೂರತ್, ಕಾರೈಕಲ್, ನಾಗಪಟ್ಟಣಂ, ಕೊಚ್ಚಿ ಹಾಗೂ ಇನ್ನು ಕೆಲವೊಂದು ಪ್ಲೇಸ್ಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ. ಡಿಕ್ಲೈನ್ ಆಫ್ ಡಚ್. ಸರಿ, ಹೀಗೆ ಬಂದಂಥ ಡಚ್ಚರು ಯಾಕೆ ಭಾರತದಲ್ಲಿ ನೆಲೆ ನಿಲ್ಲಲ್ಲ ನೋಡೋಣ. Dutch clashed with the English, but the English defeated the Dutch. Unable to face the English competition, the Dutch returned their attention toward the islands of Southeast Asia. ಮಧ್ಯ ನಡೆದಂಥ ಯುದ್ಧದಲ್ಲಿ ಡಚ್ಚರಿಗೂ ಮತ್ತು ಇಂಗ್ಲೀಷರಿಗೂ ಯುದ್ಧಗಳು ನಡೆಯುತ್ತೆ. ಈ ಯುದ್ಧದಿಂದ ಇಂಗ್ಲೀಷರು ಮೇಲ್ಗೈಯನ್ನು ಸಾಧಿಸ್ತಾರೆ, ಡಚ್ಚರನ್ನು ಸೋಲಿಸ್ತಾರೆ. ಇಂಗ್ಲೀಷರ ಪ್ರಾಬಲ್ಯದ ಮುಂದೆ ಡಚ್ಚರ ಪ್ರಾಬಲ್ಯ ಕಡಿಮೆ ಆಗುತ್ತೆ. ಆದ್ದರಿಂದ ಅವರು ಭಾರತವನ್ನು ಬಿಟ್ಟು ದಕ್ಷಿಣದ ಪೂರ್ವ ಏಷ್ಯಾ ಭಾಗಗಳಿಗೆ ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ. ಮೇಯ್ನಾಗಿ ಇವರು ದ್ವೀಪಗಳ ಮೇಲೆ ಅಂದರೆ ಐಲ್ಯಾಂಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವುದೆಲ್ಲ ಐಲ್ಯಾಂಡ್ಸ್ ಅಂದರೆ ಇಂಡೋನೇಷ್ಯಾ, ಮಲೇಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ಕಂಬೋಡಿಯಾ, ಈ ಎಲ್ಲ ಪ್ಲೇಸ್ಗಳಿಗೆ ಡಚ್ಚರು ಹೋಗಿಬಿಟ್ಟು ಅಲ್ಲಿ ತಮ್ಮ ವ್ಯಾಪಾರವನ್ನು ಮುಂದುವರಿಸ್ತಾರೆ.
ಓಕೆ, ಹಾಗಾದರೆ ಇವತ್ತಿನ ಪಾಠನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳಿನ ಪಾಠದಲ್ಲಿ ನಾವು ಇಂಗ್ಲೀಷ್ ಮತ್ತು ಫ್ರೆಂಚ್ ಹೇಗೆ ಇಂಡಿಯಾಕ್ಕೆ ಬಂದರು, ಹೇಗೆ ಅವರು ಇಂಡಿಯಾದಲ್ಲಿ ಸೆಟ್ಲ್ ಆದರು ಅನ್ನೋದ್ರ ಬಗ್ಗೆ ನೋಡೋಣ. ಇವತ್ತಿನ ಪಾಠ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋಗೊಂದು ಲೈಕ್ ಕೊಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನನ್ನ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.